ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು. ಗೂಳಿಹಟ್ಟಿ ಶೇಖರ್ ಅವ್ರ ಬಿಜೆಪಿ MLA ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಯಾರು ರಾಜೀನಾಮೆ ಕೊಟ್ಟರು? ಚೀಫ್ ಇವರು ಬೊಮ್ಮಾಯಿ ಅವರು ಕೊಟ್ಟರ. ಆಮೇಲೆ APMC ನಲ್ಲಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ 47 ಕೋಟಿ 16 ಲಕ್ಷ ರೂಪಾಯಿ ಲೂಟಿ ಆಗೋಯ್ತು. ಅದು ಆವರ್ತ ನಿಧಿ ದುಡ್ಡು, ರೈತರಿಗೆ ಕೊಡಬೇಕಾಗಿದ್ದ ದುಡ್ಡು. ಬಸವರಾಜ ಬೊಮ್ಮಾಯಿ APMC ಮಿನಿಸ್ಟರ್ ರಾಜೀನಾಮೆ ಕೊಟ್ರ. ಇಡಿ ಎಂಟರ್ ಆಗಿತ್ತ. ದಿಟ್ ಇಸ್ ಮೈ ಪಾಯಿಂಟ್ ಅಷ್ಟೇನೆ. ನೋಡಿ, ಇವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ. ಕೇಳಿ, ಇಲ್ಲಿ ಭೋವಿ ಅಭಿವೃದ್ಧಿ ನಿಗಮ CID ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ APMC ಕೂಡ ಏನ್ ಮಾಡಿದ್ದಾರೆ, 87 ಕೋಟಿನ ಬ್ಯಾಂಕ್ನವರೇ ಕಟ್ಬಿಟ್ಟಿದ್ದಾರೆ ದುಡ್ಡ. ಆ ಬ್ಯಾಂಕ್ನವ್ರ ಹತ್ರ ವಸೂಲು ಮಾಡಿಲ್ಲ ಇವರು. ಸೊ ಅದು ಯಾರಿಗೆ ಬರೋದು? ಅದು ಒಂದು. ಆಮೇಲೆ ದೇವರಾಜ ಅರಸು ಟೆಕ್ ಟರ್ಮಿನಲ್, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. 50 ಕೋಟಿಗೂ ಹೆಚ್ಚು ಹಗರಣ ಆಯಿತು. ಸುಮಾರು 47 ಕೋಟಿ 10 ಲಕ್ಷ ರೂಪಾಯಿ ಕೆಲಸನ ಮಾಡದೆ ದುಡ್ಡು ತಗೊಂಡ್ಬಿಟ್ಟು 3 ಕೋಟಿ ರೂಪಾಯಿ ಅಧ್ಯಕ್ಷನ ಅಕೌಂಟ್ಗೆ ಹೋಗಿದೆ ನೇರವಾಗಿ. ವೀರಯ್ಯ ಅಧ್ಯಕ್ಷ, ಅವನು ಅರೆಸ್ಟ್ ಮಾಡಿದೆ. ಶಂಕರಪ್ಪ ಅಂತೇಳಿ MD ಅರೆಸ್ಟ್ ಆಗಿದ್ದಾನೆ. ಆಗ ಬೊಮ್ಮಾಯಿ ರಾಜೀನಾಮೆ ಕೊಟ್ರ. ನಾವು ಕೇಳಿದವ್ರು ಕೊಡ್ಬೇಕಲ್ರಿ, ಈಗ ಕೇಳುವ ಅಂತ ಹೇಳಿದ್ದ ಅವ್ರಿಗೆ ಕೊಡ್ಬೇಕಾಗಿದ್ದವ್ರು ಕೇಳಿದ್ರೆ ಕೇಳಪ್ಪ. ಇಲ್ಲಿ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು ಹಂಗೆಲ್ಲ. ನಾವು ಕೇಳಲಿಲ್ಲ, ಓಕೆ, ಅಡ್ಮಿಟೆಡ್, ನಾವು ಕೇಳಲಿಲ್ಲ. ಯಾಕಂತಂದ್ರೆ ಬೊಮ್ಮಾಯಿ ಇಸ್ ನಾಟ್ ರೆಸ್ಪಾನ್ಸಿಬಲ್ ಅಂತ. ಗೂಳಿಹಟ್ಟಿ ಶೇಖರ್ ಅವನು ಅಧ್ಯಕ್ಷ ಇದ್ದ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡಿ ಯಾಕೆ ಬರಲಿಲ್ಲ ಆಗ? ಇಡಿ ಅಂದ್ರೇನು? BMLA ಅಂದ್ರೇನು? PMLA ಅಂದ್ರೇನು? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಅದ್ರ ಕೆಳಗಡೆ ಬರ್ತಾರೆ. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಲ್ವಾ? ಯಾಕೆ ಬರಲಿಲ್ಲ? APMC ಕೇಸ್ನಲ್ಲಿ ಯಾಕೆ ಬರಲಿಲ್ಲ? ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಯಾಕೆ ಬರಲಿಲ್ಲ? ದೇವರಾಜ ಟರ್ಮಿನಲ್ ಯಾಕೆ ಬರಲಿಲ್ಲ? ಗಂಗಾ ಕಲ್ಯಾಣ ಕೇಸಲ್ಲಿ ಬರಲಿಲ್ಲ, ಪ್ರವಾಸೋದ್ಯಮ ಕೇಸ್ನಿಲ್ಲ. ನಾನು ಎಲ್ಲನೂ ಹೇಳಿದ್ದೀನಿ. ಅಲ್ಲಿ ಸುಮಾರು 21 ಹಗರಣಗಳು, 21 ಹಗರಣಗಳು. ಇಲ್ಲ, ಇವೆಲ್ಲ ಬಹುತೇಕವಾಗಿ ಎಲ್ಲವೂ ತನಿಖೆ ನಡೀತಾ ಇದ್ದಾವೆ. ಈಗ 40% ನಡೀತಾ ಇಲ್ವಾ? ಇದು ಎಂಥದ್ದು ಕೋವಿಡ್ದು ನಡೀತಾ ಇಲ್ವಾ? ತನಿಖೆ ನಡೀತಾ ಇದೆ. ಆಮೇಲೆ ಇದು ಕಾಲೇಜ್ದು ಹಗರಣ ಆಗಿತ್ತಲ್ಲ, ಅದನ್ನ ವೀರಪ್ಪ ಆಮೇಲೆ SI ಹಗರಣ ಆಗಿ ಅದು ತನಿಖೆ ಆಗ್ತಾ ಇಲ್ವಾ? ಬಿಟ್ಕಾಯಿನ್ ತನಿಖೆ ಆಗ್ತಾ ಇಲ್ವಾ? ಇವೆಲ್ಲ ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ. ಯು ಆರ್ ವೇಟಿಂಗ್ ಫಾರ್ ದ ರಿಪೋರ್ಟ್. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಡೆಫಿನೆಟ್ ಆಗಿ ಕ್ರಮ ತಗೋತೀವಿ. ನೋ, 34 ಕೋಟಿ ಚಿಲ್ಲರೆ ಆಗಿರೋದು. ಎಲ್ಲದು ತಾಳ್ರಿ, ನಾವ್ ಹೇಳೋ ತನಕ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಾನೇನ್ ಹೇಳೋದು? ಕೇಳ್ರಿ,
ಸುಮ್ಮನೆ ಏನೇನೋ ಹೇಳಕ್ ಹೋಗ್ಬೇಡಿ. ನೀವೇ ಹೇಳಿದಿರಿ ನಾನು ಹೇಳಿದೆ ಕೇಳಿ, 46 ಕೋಟಿ ಬಿಟ್ಟು ಮತ್ತೆಲ್ಲ ಕ್ಯಾಶ್ ಅಂತ ಹೇಳಿದ್ದು ನಾನು. ಕ್ಯಾಶ್ ನೀವು ಬರ್ಕಲ್ದಿದ್ರು ನಾನು ಏನ್ ಮಾಡಕ್ಕಾಗುತ್ತೆ? ನೋಡಪ್ಪ, 34 ಕೋಟಿ ಎಲ್ಲರೂ ಅದು 34 ಕೋಟಿ 25 ಸಾವಿರ 34 ಕೋಟಿ 25 ಸಾವಿರ 25 ಲಕ್ಷ 25 ಲಕ್ಷ ಆಲ್ರೆಡಿ ಕ್ಯಾಶ್ ರಿಕವರ್ ಆಗಿರೋದು. ಕ್ಯಾಶ್ 46 ಕೋಟಿ ಬ್ಯಾಂಕ್ ನಲ್ಲಿ ಇದೆ ಅಂತ ಹೇಳಿದೆ ನಾವು. ಫ್ರೀಜ್ ಮಾಡಿದ್ದಾರೆ. ಫ್ರೀಜ್ ಬೇರೆ, ರಿಕವರ್ ಬೇರೆ ಅಲ್ವಾ? ಇದು ಹೇಳಿದ್ನೋ ಇಲ್ವೋ ನಾನು? ಹೇಳಿದ್ರಿ ಸರಿ ಸರ್, 46 ಕೋಟಿ ಎಂದು ಬಿಟ್ಟು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ರಿಕವರಿ ಆಗಿದೆ. ನೋನು 46 ಕೋಟಿನೂ ಬಂದ್ರೆ ಫ್ರೀಜ್ ಮಾಡಿರ್ತಕ್ಕಂಥ 46 ಕೋಟಿನೂ ಬಂದ್ರೆ ಫ್ರೀಜ್ ಮಾಡ್ಬಿಟ್ಟಿದೀವಿ ನಾವು. ಅದನ್ನ ನಮಗೆ ಸೇರ್ಬೇಕು ಅಂತ ನಾವು ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ಸೇರಿಸಿದ್ರೆ 85 ಕೋಟಿ 25 ಲಕ್ಷ 7,695 ಕೋಟಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಾರಿಫೈ ಮಾಡ್ತೀನಿ. ಮತ್ತೆ 34 ಕೋಟಿ ಒಂದು, ಇನ್ನೊಂದು 46 ಕೋಟಿ, ಆಮೇಲೆ 5 ಕೋಟಿ ವಾಪಸ್ ಕೊಟ್ಟಿರೋದು.